ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ವಪ್ನಶಾಸ್ತ್ರದ ಬಗ್ಗೆ ಮಾತಾಡೋಣ. ಸ್ವಪ್ನಶಾಸ್ತ್ರದಲ್ಲಿ ಸಂಪತ್ತಿಗೆ ಸಂಬಂಧಪಟ್ಟ ಕನಸುಗಳ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಸ್ವಪ್ನಶಾಸ್ತ್ರದ ಪ್ರಕಾರ ಕೆಲವು ಕನಸುಗಳು ಸುಮ್ಮನೆ ರಾತ್ರಿ ಕಂಡ ಚಿತ್ರಗಳಲ್ಲ. ಅವು ಹೀಗೆ ಅಂದ್ರೆ ಮುಂದೆ ಬರುವ ಧನಾಗಮನದ ಆರ್ಥಿಕ ಏಳಿಗೆಯ ಸಂಕೇತಗಳಾಗಿರಬಹುದು ಅಂತ ನಂಬಿಕೆಯಿದೆ. ಈ ಶಾಸ್ತ್ರದಲ್ಲಿ ಯಾವೆಲ್ಲ ಕನಸುಗಳನ್ನ ತುಂಬ ಶುಭ, ಮಂಗಳಕರ ಅಂತ ಹೇಳ್ತಾರೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಸರಿ, ಮೊದಲಿಗೆ ಈ ದೇವಸ್ಥಾನಗಳು ಅಥವಾ ಧಾರ್ಮಿಕ ಸ್ಥಳಗಳು ಇವನ್ನೆಲ್ಲ ಕನಸಲ್ಲಿ ನೋಡೋದ್ರ ಬಗ್ಗೆ ಹೇಳಿ. ಇದು ಸಾಮಾನ್ಯವಾಗಿ ಸ್ಪಿರಿಚುವಾಲಿಟಿಗೆ ಸಂಬಂಧಿಸಿದ್ದು, ಆದ್ರೆ ಸಂಪತ್ತಿಗೆ ಹೇಗೆ ಲಿಂಕ್ ಆಗುತ್ತೆ? ವಾವ್, ಒಳ್ಳೆ ಪ್ರಶ್ನೆ. ಸ್ವಪ್ನಶಾಸ್ತ್ರದ ಪ್ರಕಾರ ಈ ದೇವಸ್ಥಾನಗಳ ಕನಸು ಬೀಳೋದು ಅಂದ್ರೆ ಅದು ಬರೀ ಒಂದು ಧಾರ್ಮಿಕ ಅನುಭವ ಅಲ್ಲ, ಅದು ನಮ್ಮ ಜೀವನದಲ್ಲಿ ಸಮೃದ್ಧಿ, ಆರ್ಥಿಕ ಪ್ರಗತಿ ಬರೋದರ ಸೂಚನೆ ಕೂಡ ಹೌದು ಅಂತಾರೆ. ಅದೇ ರೀತಿ ಈಗ ಗಂಗೆ ಅಂತಹ ಪವಿತ್ರ ನದಿಗಳು, ಅವನು ಕನಸಲ್ಲಿ ನೋಡಿದರೆ ಮುಂದೆ ಒಳ್ಳೆ ಮೊತ್ತದ ಹಣ ಗಳಿಸ್ತೀವಿ ಅನ್ನೋದರ ಸೂಚನೆ ಅಂತನೂ ಈ ಶಾಸ್ತ್ರ ಪರಿಗಣಿಸುತ್ತೆ. ಓಹೋ, ಇದರ ಹಿಂದಿನ ನಂಬಿಕೆ ಏನು ಅಂದ್ರೆ, ಇಂತಹ ಕನಸುಗಳು ಜೀವನದಲ್ಲಿ ಬೇಗನೆ ಒಳ್ಳೆಯ ಬದಲಾವಣೆಗಳು, ಅದೃಷ್ಟ ಬರ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಿ ಪವಿತ್ರತೆ ಮತ್ತು ಸಮೃದ್ಧಿ ಇವೆರಡೂ ಒಂದಕ್ಕೊಂದು ಕನೆಕ್ಟೆಡ್. ಅಂದ್ರೆ ಪವಿತ್ರವಾದದ್ದನ್ನ ನೋಡಿದ್ರೆ ಪಾಸಿಟಿವ್ ವೈಬ್ಸ್ ಅದು ಸಮೃದ್ಧಿಗೆ ದಾರಿ ಮಾಡುತ್ತೆ ಅನ್ನೋ ಥರ. ಇದು ಸ್ವಲ್ಪ ಇಂಡೈರೆಕ್ಟ್ ಸೂಚನೆ ಆಯ್ತು. ಈಗ ನೇರವಾಗಿ ಹಣವನ್ನೇ ಕನಸಲ್ಲಿ ನೋಡೋದು, ಅಂದ್ರೆ ಲಾಟ್ರಿ ಗೆದ್ದ ಹಾಗೆ ಅಥವಾ ಯಾರಾದ್ರೂ ಹಣ ಕೊಟ್ಟ ಹಾಗೆ, ಇದರ ಬಗ್ಗೆ ಶಾಸ್ತ್ರ ಏನ್ ಹೇಳುತ್ತೆ? ಇದು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅನ್ಸುತ್ತೆ. ಹೌದು, ಇದನ್ನಂತೂ ಅತ್ಯಂತ ನೇರವಾದ ಮತ್ತೆ ಶುಭಕರವಾದ ಕನಸು ಅಂತಲೇ ಸ್ವಪ್ನಶಾಸ್ತ್ರದಲ್ಲಿ ಹೇಳ್ತಾರೆ. ಈಗ ಲಾಟ್ರಿ ಓಡಿತು ಅಥವಾ ಯಾವುದೋ ಗೇಮಲ್ಲಿ ದುಡ್ಡು ಗೆದ್ದೆ, ಈ ತರಹ ಕನಸು ಬಿದ್ದರೆ ಅದು ಮುಂದೆ ಬರುವ ಧನಲಾಭದ, ಸಂಪತ್ತಿನ ಸ್ಪಷ್ಟ ಸೂಚನೆ ಅಂತಾರೆ. ಹಾಗೆ ಬೇರೆಯವರಿಂದ, ಗೊತ್ತಿರೋರಿಂದ ಅಥವಾ ಗೊತ್ತಿಲ್ಲವರಿಂದ ಹಣ ತಗೊಳ್ತಾ ಇದ್ದೀನಿ ಅಂತ ಕನಸು ಕಂಡ್ರು ಅದು ಅದೃಷ್ಟ, ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗುತ್ತೆ ಅನ್ನೋದರ ಸಂಕೇತ. ಈ ತರಹ ಕನಸುಗಳು ನಮ್ಮಲ್ಲಿ ಒಂದು ಪಾಸಿಟಿವ್ ಫೀಲಿಂಗ್, ಒಂದು ಭರವಸೆ ತರುತ್ತೆ ಅಂತ ನಂಬ್ತಾರೆ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಒಂದ್ ಸ್ವಲ್ಪ ವಿಚಿತ್ರವಾದ ವಿಷಯಕ್ಕೆ ಬರೋಣ. ಅದೇ ಹಾವಿನ ಕನಸುಗಳು. ಸಾಮಾನ್ಯವಾಗಿ ಹಾವಿನ ಕನಸು ಬಂದ್ರೆ ಏನೋ ಕೆಟ್ಟದಾಗತ್ತೆ, ಅಶುಭ ಅಂತ ಅನ್ಕೊಳ್ತಾರಲ್ಲ. ಆದ್ರೆ ಈ ಸಂಪತ್ತಿನ ವಿಷಯದಲ್ಲಿ ಸ್ವಪ್ನಶಾಸ್ತ್ರ ಬೇರೇನಾದ್ರೂ ಹೇಳತ್ತಾ? ಖಂಡಿತ ಹೇಳುತ್ತೆ. ಇದು ಸ್ವಪ್ನಶಾಸ್ತ್ರದ ಒಂದು ವಿಶಿಷ್ಟವಾದ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೋಡಿ, ಸಾಮಾನ್ಯವಾಗಿ ಹಾವನ್ನ ನೋಡ್ರೆ ನಮಗೆ ಭಯ ಆಗತ್ತೆ. ಆದರೆ ಕನಸಲ್ಲಿ ಹಾವನ್ನ ನೋಡಿ ನೀವು ಭಯಪಡ್ಲಿಲ್ಲ, ಧೈರ್ಯವಾಗಿ ಅದನ್ನ ಎದುರಿಸಿದ್ರಿ. ಅಥವಾ ಹಾವುಗಳು ನಿಮ್ಮ ಸುತ್ತ ಇದ್ವು, ಮೈಮೇಲೆ ಹರಿದಾಡಿದ್ವು, ಆದರೆ ಏನೂ ತೊಂದರೆ ಮಾಡಲಿಲ್ಲ. ಇಂಥ ಸನ್ನಿವೇಶವನ್ನ ಸ್ವಪ್ನಶಾಸ್ತ್ರದಲ್ಲಿ ಶುಭ ಸಂಕೇತ ಅಂತಾರೆ. ಹೌದಾ? ಹೌದು. ಈ ತರಹದ ಕನಸು ಅನಿರೀಕ್ಷಿತವಾಗಿ ಅಂದ್ರೆ ಸಡನ್ನಾಗಿ ಹಣ ಬಡೋದನ್ನ ಸೂಚಿಸುತ್ತೆ ಅಂತ ನಂಬಿಕೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಕೇವಲ ಆ ಸಿಂಬಲ್ ಅಂದ್ರೆ ಹಾವು ಮಾತ್ರ ಅಲ್ಲ, ಆ ಹಾವಿಗೆ ನಮ್ಮ ರಿಯಾಕ್ಷನ್ ಹೇಗಿತ್ತು, ಕನಸಿನ ಸನ್ನಿವೇಶ ಹೇಗಿತ್ತು ಅನ್ನೋದು ಅದರ ಅರ್ಥವನ್ನೇ ಪೂರ್ತಿ ಬದಲಾಯಿಸಬಹುದು. ಹಾಗಾದ್ರೆ ನಮಗೆ ಸಾಮಾನ್ಯವಾಗಿ ಭಯ ತರಿಸೋ ಒಂದು ಸಂಕೇತ ಕೂಡ ನಮ್ಮ ಮನಸ್ಥಿತಿ ಮತ್ತೆ ಆ ಕನಸಿನ ಸಂದರ್ಭಕ್ಕೆ ತಕ್ಕಂತೆ ಸಂಪತ್ತಿನ ಸೂಚಕ ಆಗ್ಬಹುದು ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಇದು ಸ್ವಪ್ನದ ಅರ್ಥದಲ್ಲಿರುವ ಸೂಕ್ಷ್ಮತೆ ಅಲ್ವಾ? ಹೌದು, ಖಂಡಿತ. ಇದು ಸ್ವಪ್ನಶಾಸ್ತ್ರದ ಒಂದು ಆಳವಾದ ವಿಚಾರ. ನಮ್ಮ ಒಳಗಿನ ಸ್ಥಿತಿ, ನಮ್ಮ ಭಾವನೆಗಳು ಕನಸಿನ ಅರ್ಥವನ್ನ ಹೇಗೆ ರೂಪಿಸ್ತವೆ ಅನ್ನೋದು. ಸರಿ, ಹಾಗಾದ್ರೆ ನಾವು ಈ ಸಂಪತ್ತು ತರುವ ಕನಸುಗಳು ಅನ್ನೋ ಮೂಲ ಬರಹದ ಆಧಾರದ ಮೇಲೆ ಚರ್ಚೆ ಮಾಡಿದ್ವಲ್ಲ, ಅದರ ಪ್ರಕಾರ ಸ್ವಪ್ನಶಾಸ್ತ್ರದ ನಂಬಿಕೆಗಳ ಪ್ರಕಾರ ಪವಿತ್ರ ಸ್ಥಳಗಳನ್ನ ನೋಡೋದು, ನೇರವಾಗಿ ಹಣ ಸಿಗೋದು ಅಥವಾ ಗೆಲ್ಲೋದು, ಮತ್ತೆ ಇದು ಮುಖ್ಯವಾಗಿ ಹಾವುಗಳನ್ನ ಭಯಪಡದೆ ಎದುರಿಸೋದು, ಇವೆಲ್ಲ ಮುಂದೆ ಬರುವ ಆರ್ಥಿಕ ಸಮೃದ್ಧಿಯ ಸಂಕೇತಗಳಾಗಿರ್ಬೋದು. ಹೌದು. ಅಂತಿಮವಾಗಿ ಎಲ್ಲರೂ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಉಳಿಯುತ್ತೆ. ಈ ಕನಸುಗಳಿದೆಯಲ್ಲ, ಇವು ನಿಜವಾಗ್ಲೂ ಭವಿಷ್ಯವನ್ನು ತೋರಿಸೋ ಕನ್ನಡಿಯ, ಅಥವಾ ನಮ್ಮ ಮನಸ್ಸಿನ ಆಳದಲ್ಲಿರೋ ಆಸೆಗಳು, ಭಯಗಳು, ನಂಬಿಕೆಗಳು ಇವುಗಳದ್ದೇ ಒಂದು ರಿಫ್ಲೆಕ್ಷನ? ಈ ಪ್ರಶ್ನೆ ನಮ್ಮ ಸಂಸ್ಕೃತಿಯಲ್ಲಿ ಕನಸುಗಳಿಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ, ಮತ್ತೆ ಭವಿಷ್ಯ ತಿಳ್ಕೋಬೇಕು ಅನ್ನೋ ನಮ್ಮ ಸಹಜ ಕುತೂಹಲದ ಬಗ್ಗೆ ಇನ್ನಷ್ಟು ಆಲೋಚನೆ ಮಾಡೋ ಹಾಗೆ ಮಾಡುತ್ತೆ.